IAS Academy, your current affair lectures ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಐ ವೆಲ್ಕಮ್ ಯು ಆಲ್ ಟು ಕರೆಂಟ್ ಅಫೇರ್ ಲೆಕ್ಚರ್ಸ್ ಬೈ ಶ್ರೀನಿವಾಸ್ IAS ಅಕಾಡೆಮಿ. ಇವತ್ತು ನಾವು ಡೈಲಿ ಕರೆಂಟ್ ಅಫೇರ್ಸ್ನ ಮುಂದುವರ್ಸೋಣ. ಇವತ್ತಿನ ಮೊದಲನೆಯ ಟಾಪಿಕ್ನ ನಾವು ನೋಡೋಣ. ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ಬೆಂಗಳೂರಿನಲ್ಲಿ ಏನಾಗ್ತಿದೆ ಅಂದ್ರೆ ನೆಲಮಟ್ಟದಲ್ಲಿರುವಂತ ಓಝೋನ್ ಅದು ಅದರ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಓಕೆ, ಇದು ಒಂದು ಗಂಭೀರ ಎಚ್ಚರಿಕೆ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಅಂತಂದ್ರೆ ಬೆಂಗಳೂರು ಎಕ್ಸ್ಪೀರಿಯನ್ಸಿಂಗ್ ಎ ಸಿಗ್ನಿಫಿಕೆಂಟ್ ರೈಸ್ ಇನ್ ದ ಗ್ರೌಂಡ್ ಲೆವೆಲ್ ಓಝೋನ್ ಪೊಲ್ಯೂಷನ್ ಇನ್ ದಿಸ್ ಸಮರ್. ಅಂತಂದ್ರೆ ಈ ವರ್ಷ ಬೇಸಿಗೆಗಾಲದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಭೂಮಿಯ ಮೇಲೆ ಅಥವಾ ನೆಲದ ಮೇಲೆ ಇರುವಂತ ಓಝೋನ್ ಮಟ್ಟ ಏನಿದೆ ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರ ಮಾಲಿನ್ಯ ಏನಾಗ್ತಾ ಇದೆ ಅದು ತುಂಬಾ ಜಾಸ್ತಿ. ನಾವು ಅದಕ್ಕೆ ಗಮನವನ್ನ ಹರಿಸ್ಬೇಕಾಗಿದೆ. ಇದು ಒಂದು ಎಚ್ಚರಿಕೆಯನ್ನ ಏನಂತ ಹೇಳ್ಬೋದು, ಎಚ್ಚರಿಕೆ ಅಂತಾನೂ ಕೂಡ ನಾವಿಲ್ಲಿ ಹೇಳ್ಬಹುದು. ಓಕೆ, ಈ ಬೇಸಿಗೆಯಲ್ಲಿ ಬೆಂಗಳೂರಿನಲ್ಲಿ ನೆಲಮಟ್ಟದ ಓಝೋನ್ ಏನಿದೆ ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದು ನೋಡಿ, ಓಝೋನ್ ಎರಡು ತರ ಓಝೋನ್ ಇರುತ್ತೆ. ಒಂದು ಒಳ್ಳೆಯ ಓಝೋನ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ನಾವು ಇದಕ್ಕೆ ನೋಡಿ, ಓಝೋನ್ ಅಂತಂದ್ರೆ ನಿಮ್ಮ ಆಮ್ಲಜನಕ ಆಕ್ಸಿಜನ್ ಏನಿದೆ ಅದು 3 ಆಮ್ಲಜನಕದ ಮಾಲಿಕ್ಯೂಲ್ ಸೇರಿ ಏನಾಗತ್ತಪ್ಪ ಅಂತಂದ್ರೆ ಓಝೋನ್ ಆಗುತ್ತೆ. ಓಕೆ, ಈ ಓಝೋನ್ ಒಳ್ಳೆಯದು. ಆದರೆ ಈ ಓಝೋನ್ ಅಲ್ಲಿ 2 ತರ ಓಝೋನ್ ಇದೆ. ಓಕೆ, ಒಂದು ಓಝೋನ್ ಬಂದ್ಬಿಟ್ಟು ಗುಡ್ ಓಝೋನ್ ಅಂತ ಹೇಳ್ತೀವಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಬ್ಯಾಡ್ ಓಝೋನ್. ಇವಾಗ ನೀವು ಜಾಗ್ರಫಿಯಲ್ಲಿ ಇದನ್ನ ಕಲಿತೀರಾ. ಓಕೆ, ಈಗ ಇದು ನಿಮ್ಮ ಭೂಮಿ ಅಂತ ಅನ್ಕೊಳ್ಳಿ ಅಥವಾ ಅರ್ತ್. ಇದ್ರ ಮೇಲ್ಗಡೆ ಇರುವಂತ ಒಂದು ಪದರಿಗೆ ನಾವು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಅಲ್ಲಿ ನಿಮ್ಮ ಗಾಳಿ ಅದೆಲ್ಲ ಇರುತ್ತೆ. ಅದ್ರ ಮೇಲೆ ಈ ಅಟ್ಮಾಸ್ಫಿಯರ್ ಏನಿದೆ ಅದನ್ನ ನಾವು ತುಂಬಾ ಪದರಗಳಾಗಿ ಅಥವಾ ಲೇಯರ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಡಿವೈಡ್ ಮಾಡಿದೀವಿ. ಅದರಲ್ಲಿ ಬರೋ ಒಂದು ಮೊದಲನೇ ಲೇಯರ್ ಬಂದ್ಬಿಟ್ಟು ಅದಕ್ಕೆ ನಾವು ಟ್ರೋಪೋಸ್ಪಿಯರ್ ಅಂತ ಹೇಳ್ತೀವಿ. ನೋಡಿ, ಟ್ರೋಪೋಸ್ಪಿಯರ್ ಆದ್ಮೇಲೆ ಬರೋದು ಸ್ಟ್ರಾಟೋಸ್ಪಿಯರ್ ಅಂತ ಹೇಳ್ತೀವಿ. ಓಕೆನಾ? ಓಕೆ, ಇವಾಗ ನೋಡಿ, ಟ್ರೋಪೋಸ್ಪಿಯರ್ ಅಲ್ಲಿ ಇರುವಂತ ಓಝೋನ್ಗೆ ನಾವು ಬ್ಯಾಡ್ ಓಝೋನ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಇರುವಂತ ಓಝೋನ್ ಏನ್ ಮಾಡತ್ತಪ್ಪ ಅಂತಂದ್ರೆ ಅದು ಪ್ರದೂಷಣೆಯನ್ನ ಮಾಡುತ್ತೆ ಅಥವಾ ಮಾಲಿನ್ಯ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಓಝೋನ್ ಪೊಲ್ಯೂಷನ್ ಅಂತ ಕೂಡ ನಾವು ಇದಕ್ಕೆ ಹೇಳ್ತೀವಿ. ಇಲ್ಲಿ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಇರುವಂತ ಓಝೋನ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಓಝೋನು. ಯಾಕೆ ಅಂತಂದ್ರೆ ನಿಮ್ಮ ಸೂರ್ಯನಿಂದ ಬರುವಂತ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಏನಂತ ಹೇಳ್ತೀವಿ, ಇದು ನಿಮ್ಮ ಸ್ಕಿನ್ಗೆ ಆಮೇಲೆ ನಿಮ್ಮ ಚರ್ಮಕ್ಕೆ ರೋಗಗಳು ಇವೆಲ್ಲ ಆಗುತ್ತೆ ಡೈರೆಕ್ಟ್ ಅಲ್ಟ್ರಾ ವೈಲೆಟ್ ರೇಸ್ಗೆ ನೀವು ಎಕ್ಸ್ಪೋಸ್ ಆದ್ರೆ. ಓಕೆನಾ? ಸೊ ಈ ಸ್ಟ್ರಾಟೋಸ್ಪಿಯರ್ ಅಲ್ಲಿರುವಂತ ಓಝೋನ್ಗೆ ನಾವೇನಂತ ಹೇಳ್ತೀವಿ, ಗುಡ್ ಓಝೋನ್ ಅಂತ ಹೇಳ್ತೀವಿ. ಈ ಓಝೋನ್ ಏನ್ ಮಾಡತ್ತಪ್ಪ ಅಂತಂದ್ರೆ ಅದು ನಿಮ್ಮ ಸೂರ್ಯನಿಂದ ಬರುವಂತ ಬೇಡವಾದಂತ ಕಿರಣಗಳೇನಿದೆ ಅದನ್ನ ತಡೆ ಹಿಡಿಯುತ್ತೆ. ಆದ್ರೆ ನಿಮ್ಮ ಭೂಮಿಯ ಮೇಲ್ಗಡೆ ಅಂದ್ರೆ ಟ್ರೋಪೋಸ್ಪಿಯರ್ ಅಲ್ಲಿ ಅಂದ್ರೆ ಭೂಮಿಯ ತುಂಬಾ ಹತ್ತಿರದಲ್ಲಿ ಉಂಟಾಗುವಂತ ಓಝೋನ್ ಏನಿದೆ ಅದು ಮಾಲಿನ್ಯವನ್ನ ಮಾಡುತ್ತೆ. ಅಂದ್ರೆ ಅದರಿಂದ ನಮಗೆ ಒಳ್ಳೇದಾಗಲ್ಲ. ಅದು ನಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀಳುತ್ತೆ. ನೋಡಿ, ಈಗ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇದು ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಬೇಕಾಗಿರುವಂತ ನಾಲೆಜ್. ಇದ್ರ ಜೊತೆಗೆ ಏನಿದೆ ನಮ್ಮ ಆರ್ಟಿಕಲ್ ಅಲ್ಲಿ ಅಂತ ನಾವು ನೋಡೋಣ. ನೋಡಿ, ಇನ್ ಇಂಗ್ಲಿಷ್ ವಿ ಆಲ್ ನೋ ದಟ್ ದೇರ್ ಆರ್ 2 types of ozone. The one which is present in the troposphere, very close to the earth, that is a pollutant. Okay, it is not good because it is not good for health. But the one which is present in the stratosphere, the ozone that is there, it is going to protect the earth from the harmful ultraviolet radiations that are coming from the sun. So this is some basic understanding. What we have to understand here is this year or this particular summer, the Bengaluru is experiencing more amount of ground level ozone. Okay, that is exceeding the safe limits compared to the previous year. ಅಂತಂದ್ರೆ ಹಿಂದಿನ ವರ್ಷದ ಅದನ್ನ ನೀವು ಕಂಪೇರ್ ಮಾಡಿದ್ರೆ ಅಥವಾ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ನೆಲಮಟ್ಟದ ಓಝೋನ್ ಈ ವರ್ಷ ಏನಾಗಿದೆ ಅಂತಂದ್ರೆ ಒಂದು ಲಿಮಿಟ್ ಅಥವಾ ಮಿತಿ ಏನಿದೆ ಅದನ್ನು ಮೀರಿದೆ. ಓಕೆ, ಎಷ್ಟು ಮೀರಿದೆ ಅಂತಂದ್ರೆ ನೋಡಿ, ನೀವು ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿ, ಇದು 29% ಹೆಚ್ಚಾಗಿವೆ ಅಂತ ಅಂದ್ರೆ ಹೆಚ್ಚುವಳಿಕೆ ಆಗಿದೆ. ಹೋದ್ ವರ್ಷ ಎಷ್ಟು ಓಝೋನ್ ಇತ್ತು, ಈ ವರ್ಷ ನೀವು ಅದನ್ನ ನೋಡಿದ್ರೆ ಹೋದ್ ವರ್ಷಕ್ಕೆ ಇರುವಂತ ಮಿತಿಯನ್ನ ಏರಿ ಅಥವಾ ದಾಟಿ ಈ ವರ್ಷ ನಿಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಿಮ್ಮನ್ನ ಬೆಂಗಳೂರು ಅನ್ನೋಕೆ ನಾನು ಬೆಳಗಾವಿಂದ ಈ ಕ್ಲಾಸ್ನ ರೆಕಾರ್ಡ್ ಮಾಡ್ತಿದ್ದೀನಿ. ಅದಕ್ಕೆ ಈ ತರ ನಮ್ಮ ಬೆಂಗಳೂರಿನಲ್ಲಿ ಯಾವ ತರ ಹೆಚ್ಚು ಓಝೋನ್ ಆಗ್ತಾ ಇದೆ ಅಂತಂದ್ರೆ, ನೀವು ಕಂಪೇರ್ ಮಾಡಿದ್ರೆ ಅಥವಾ ಅದನ್ನ ನೀವು ಹೋದ ವರ್ಷಕ್ಕೆ ನೋಡಿದ್ರೆ ಈ ವರ್ಷ 29% ಏನಾಗ್ತಾ ಇದೆ ಅಂತಂದ್ರೆ ಅಷ್ಟು ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳ್ಬಹುದು. ಓಕೆ, ಅಧ್ಯಯನ ಮಾಡಿದವ್ರು ಯಾರು ನೋಡಿ, ಇದನ್ನ ಮಾಡಿದವರು ಸೆಂಟರ್ ಆಫ್ ಸೈನ್ಸ್ ಅಂಡ್ ಎನ್ವೈರ್ಮೆಂಟ್ ಅಂದ್ರೆ ವಿಜ್ಞಾನಿ ಮತ್ತು ಪರಿಸರ ಕೇಂದ್ರದಲ್ಲಿರುವಂತಹ ವಿಜ್ಞಾನ ಮತ್ತು ಪರಿಸರ ಕೇಂದ್ರದವರು. ಇದಕ್ಕೆ ನಾವು SEC ಸೆಂಟರ್ ಆಫ್ ಸೈನ್ಸ್ ಅಂಡ್ ಎನ್ವೈರ್ಮೆಂಟ್ ಅವರು ಈ ಒಂದು ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಅವರು
ಇದನ್ನ ನೋಡಿದ್ದಾರೆ, ಹೋದ ವರ್ಷದ ಹೇಗಿದೆ, ಈ ವರ್ಷದ ಹೇಗಿದೆ ಅಂತ ಇದನ್ನ ಕೇಳ್ಬಹುದು. ಯಾವ ಎಷ್ಟು ದಿವಸಗಳ ಕಾಲ ಅದನ್ನ ನೋಡಿದ್ದಾರೆ ನೋಡಿ. ಇವರು ಮಾರ್ಚ್ ಮತ್ತೆ ಮೇ, ಮಾರ್ಚ್ ಟು ಮೇ 2025, ಮಾರ್ಚ್ 2025 ಮತ್ತೆ ಮೇ 2025, ಇಲ್ಲಿ 2-3 ತಿಂಗಳು, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಅಂದ್ರೆ 92 ದಿವಸಗಳ ಕಾಲ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ ನೋಡಿದ್ದಾರೆ ಅಥವಾ ಅದನ್ನ ಅಧ್ಯಯನವನ್ನ ಮಾಡಿದ್ದಾರೆ ಅಥವಾ ಸ್ಟಡಿಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ನೋಡಿ, ಬೆಂಗಳೂರು ಅಂದ್ರೆ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೃಹತ್ ನಗರಗಳಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಈ ತರ ಆ ಆಗಿದೆ. ಯಾವ ನಗರಗಳು ನೋಡಿ, ಬೆಂಗಳೂರು ಜೊತೆಗೆ ಮುಂಬೈ, ಚೆನ್ನೈ ಮತ್ತು ಹೈದರಾಬಾದ್ ಸಹ ಹೆಚ್ಚಿನ ಓಝೋನ್ ಮಟ್ಟವನ್ನ ದಾಖಲಿಸಿದೆ ಅಂತಂದ್ರೆ ನೋಡಿ, ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ಆ, ಬೆಂಗಳೂರು ಬಿಟ್ಟು ಮುಂಬೈ, ಚೆನ್ನೈ ಮತ್ತೆ ಹೈದರಾಬಾದ್ ಅಲ್ಲಿ ಕೂಡ ನೀವು ಈ ಒಂದು ಓಝೋನ್ ಲೆವೆಲ್ ಅಥವಾ ಓಝೋನಿನ ಮಟ್ಟ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಬ್ಯಾಂಗ್ಳೂರ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಅರೌಂಡ್ 29% increase in the days. So if you compare it with the last year in 2024, if you compare it with 2025, there is 29% of increase in the ground level ozone, and that is exceeding the safe limit. Okay, if you compare it with the previous year. And this study is done by the Center of Science and Environment, and this analysis is done between the March and the May. And that is for 92 days. This particular analysis is being done, right? Not just this, there are a lot of other cities also that have been affected, like Bangalore, it's Mumbai, Chennai and Hyderabad. ನೋಡಿ, ಈ ಎಲ್ಲವೂ ಏನಂತ ಹೇಳ್ಬೋದು ನಾವು, ಬೃಹತ್ ಪಾಲಿಕೆಗಳು ಅಥವಾ ಕಾಸ್ಮೋಪಾಲಿಟನ್ or ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳ್ಬೋದು. ಇಲ್ಲಿ ತುಂಬಾ IT ಕಂಪನೀಸ್ ಇರುತ್ತೆ, ಹಾಗಾಗಿ ಇಲ್ಲಿನ ಮಟ್ಟ ಏನಾಗಿದೆ ಜಾಸ್ತಿ ಆಗಿರಬಹುದು ಅಂತ ನಾನು ಕೂಡ ಇಲ್ಲಿ ಅನ್ಕೋಬಹುದು. ನೋಡಿ, ಎಷ್ಟು ದಿವಸಗಳ ಕಾಲ ನೋಡಿ, 2024 ಬೇಸಿಗೆ ಕಾಲದಲ್ಲಿ ಕೂಡ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಅಧ್ಯಯನವನ್ನ ಮಾಡಿದ್ರು. ಅವಾಗ ಏನಾಗಿದೆ ಅಂತಂದ್ರೆ ನೋಡಿ, 92 ದಿವಸಗಳ ಕಾಲ ಅವರು ಅಧ್ಯಯನ ಮಾಡಿದ್ರು. ಇವಾಗೂ 92 ದಿವಸಗಳ ಕಾಲ ಅವರು ಅಧ್ಯಯನವನ್ನ ಮಾಡಿದ್ದಾರೆ. ಡೇಸ್ ಎಕ್ಸಿಡಿಂಗ್ ಓಝೋನ್ ಲಿಮಿಟ್ ಅಂತಂದ್ರೆ ಎಷ್ಟು ದಿವಸಗಳ ಕಾಲ ಅಂದ್ರೆ 92 ದಿವಸಗಳಲ್ಲಿ ಎಷ್ಟು ದಿವಸ ನಿಮ್ಮ ಓಝೋನ್ ಏನಿದೆ ಅದರ ಮಟ್ಟವನ್ನ ಮೀರಿ ಅಲ್ಲಿ ಓಝೋನ್ ಇತ್ತು ಅಂದ್ರೆ 35 ದಿನಗಳ ಕಾಲ ಓಝೋನ್ ಅದರ ಮಟ್ಟವನ್ನ ಮೀರಿ ಇತ್ತು. ಇಲ್ಲಿ ನೋಡಿ 45 ದಿನಗಳ ಕಾಲ. ಇಲ್ಲಿ ನೀವು ಶೇಕಡವನ್ನ ನೋಡಿದ್ರೆ ಇಲ್ಲಿ ಏನು ಕೊಟ್ಟಿಲ್ಲ, ಆದ್ರೆ ಈ ವರ್ಷ 29% ಏನಾಗಿದೆ ಓಝೋನ್ ಮಟ್ಟ ಇನ್ಕ್ರೀಸ್ ಆಗಿದೆ. ಓಕೆ, ನೋಡಿ, ಹೈಯೆಸ್ಟ್ ಓಝೋನ್ ಲೆವೆಲ್ ಡೇಟ್ಸ್ ಪರ್ಸಿಸ್ಟೆಂಟ್ ಆಫ್ಟರ್ ಸನ್ಸೆಟ್ ಅಂತಂದ್ರೆ ಯಾವಾಗ ಈ ಓಝೋನ್ ಜಾಸ್ತಿ ಇರತ್ತಪ್ಪ ಅಂತಂದ್ರೆ ಒಂದು ಸಲ ಸೂರ್ಯ ಮುಳುಗದ ಮೇಲೆ ಅವಾಗ ತುಂಬಾ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಮಾರ್ಚ್ 31, 2025 ವಿತ್ ಪೀಕ್ ಡ್ಯೂರಿಂಗ್ ಆಫ್ ಪೀಕ್ ಡೇ ಆರ್ಸ್ ಆಲ್ಸೋ ಅಂತಂದ್ರೆ ಈ ದಿವಸದಲ್ಲಿ ಏನಾಗಿದೆ, ನಿಮ್ಮ ಓಝೋನ್ ಲೆವೆಲ್ ಹೇಗಿದೆ ತುಂಬಾ ಜಾಸ್ತಿ ಆಗಿದೆ ಅಂತ ನಾವಿಲ್ಲಿ ಹೇಳ್ಬಹುದು. ಓಕೆ, ಯಾ, ಸೊ ಇದು ನಿಮ್ಮ ಓಝೋನಿನ ಬಗ್ಗೆ ನಾನು ಹೇಳಿದ್ದೀನಿ. ಓಝೋನ್ ಹೇಗಾಗುತ್ತೆ, ಓಝೋನ್ ಒಂದು ಸೈಕಲ್ ಇದೆ. ಓಝೋನ್ ನ ಕೂಡ ಇವಾಗ ಏನಾಗ್ತಾ ಇದೆ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇರುವಂತಹ ಓಝೋನು ಅದು ಅದರಲ್ಲೂ ಒಂದು ಹೋಲ್ ಆಗಿದೆ. ಆ ಹೋಲ್ ತುಂಬಾ ದೊಡ್ಡದಾಗ್ತಾ ಬರ್ತಾ ಇದೆ. ಅದಾಗೋದ್ರಿಂದ ಸೂರ್ಯನ ಕಿರಣಗಳು ಇನ್ನೂ ಭೂಮಿಗೆ ಜಾಸ್ತಿ ಬರುತ್ತೆ. ಅದಾಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ನೋಡಿ, ಇದೆಲ್ಲ ನಾವು ಎನ್ವೈರ್ಮೆಂಟ್ ಎಕಾಲಜಿಯಲ್ಲಿ ನಾವು ಇದನ್ನ ತುಂಬಾ ಡೀಟೇಲ್ ಆಗಿ ಓದ್ತೀವಿ ಓಝೋನ್ ಬಗ್ಗೆ. ಬಟ್ ಇವಾಗ ನೀವು ಬೆಂಗಳೂರಿನಲ್ಲೂ ಓಝೋನ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ. ಮತ್ತೆ ಓಝೋನ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್, ಒಳ್ಳೆ ಓಝೋನು, ಕೆಟ್ಟ ಓಝೋನು ಮಾಲಿನ್ಯ ಅಥವಾ ಪ್ರದೂಷಣೆಯನ್ನ ಮಾಡುತ್ತೆ, ಒಳ್ಳೆ ಓಝೋನು ನಮಗೆ ಕಾಪಾಡುತ್ತೆ ಸೂರ್ಯನ ಕಿರಣಗಳಿಂದ ಅಂತ ಅಷ್ಟು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನೀವು ಇಲ್ಲಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡಿ, ಜುಲೈ 9, 2025 ಭೂಮಿಯ ಇತಿಹಾಸದಲ್ಲಿ ದಾಖಲೆ ಆದಂತ ಅತಿ ಕಡಿಮೆಯ ದಿನಗಳಲ್ಲಿ ಒಂದಾಗಿದೆ. ನೋಡಿ, ಯಾವಾಗ್ಲೂ ಇದಕ್ಕೆ ನೀವು ಗೊತ್ತಾಗಿ ಈ ಟಾಪಿಕ್ ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಒಂದು ಸಿಂಪಲ್ ಆಗಿರುವಂತ ಕನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುತ್ತವೆ, ನಮಗೆ ಇದು ಗೊತ್ತಿದೆ. ಓಕೆ, ಅದರಲ್ಲಿ ನಾವು ಎಲ್ಲಾ ಗ್ರಹಗಳ ಬಗ್ಗೆ ಮಾತಾಡೋದು ಬೇಡ, ನಾವು ನಮ್ಮ ಭೂಮಿಯ ಬಗ್ಗೆ ಮಾತ್ರ ಮಾತಾಡೋಣ, ಆಯ್ತಾ? ಇವಾಗ ನಿಮ್ಮ ಭೂಮಿ ನಮ್ಮ ಭೂಮಿ ಯಾವ ತರ ಈ ಸೂರ್ಯನ ಸುತ್ತ ಸುತ್ತುತ್ತೆ ಅಂದ್ರೆ ಅದರಲ್ಲಿ 4 ಡೇಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಾನು ಎಲ್ಲ ಡೇಟ್ಸ್ ಬಗ್ಗೆ ಮಾತಾಡೋದಿಲ್ಲ, ಯಾವ್ದು ಒಂದೆರಡು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ, ಭೂಮಿ ಇಲ್ಲಿದ್ದಾಗ ಮತ್ತೆ ಇಲ್ಲಿದ್ದಾಗ, ಇವಾಗ ನಿಮಗೆಲ್ಲರಿಗೂ ಗೊತ್ತಿದೆ ಭೂಮಿ ಅದು ಸೀದಾ ಇಲ್ಲ, ಅದು ಒಂದ್ ಸ್ವಲ್ಪ ಹೀಗೆ ಬೆಂಡ್ ಆಗಿದೆ ಅಂತ ಹೇಳ್ತೀವಿ, ಒಂದ್ ಸ್ವಲ್ಪ ಹೀಗೆ ಬಾಗಿದೆ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ಅದು ಏನಕ್ಕೆ ಬಾಗಿದೆ ಇದೆಲ್ಲವನ್ನ ನೀವು ಜಾಗ್ರಫಿಯಲ್ಲಿ ಅಥವಾ ಭೂಗೋಳದಲ್ಲಿ ನೀವು ಇದನ್ನ ಕಲ್ತಿರ್ತೀರಾ. ನಾನು ಅದ್ರ ಬಗ್ಗೆ ಇವಾಗ ಡೀಟೇಲ್ಸ್ ಆಗಿ ಹೇಳಕ್ ಹೋಗಲ್ಲ. ನೋಡಿ, ಈ ತರ ನಾವೇನ್ ಮಾಡ್ತೀವಿ, ಇದರ ಒಂದು ಆಕ್ಸಿಸ್ ನ ಡ್ರಾ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಭೂಮಿ ಸೀದಾ ಆಗಿ ಸುತ್ತಾ ಇಲ್ಲ, ಅದು ಒಂದ್ ಸ್ವಲ್ಪ ಹೀಗೆ ಬೆಂಡ್ ಆಗಿ ಆ ತರ ಸುತ್ತಾ ಇದೆ. ಇವಾಗ ನೀವು ಮೇಲಿಂದು ನಾರ್ತ್ ಪೋಲ್ ಅಂತ ಅಂದ್ರೆ ಕೆಳಗಿಂದು ಸೌತ್ ಪೋಲ್. ಇವಾಗ ನೋಡಿ,
ಇದು ನಿಮ್ಮ ಸಮಭಾಜಕ ವೃತ್ತ ಅಂತ ಹೇಳ್ತೀವಿ. ಇದಕ್ಕೆ ನಿಮ್ಮ ಸಮಭಾಜಕ ವೃತ್ತ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ಓಕೆನಾ? ಇಲ್ಲಿ ಮೇಲಿನ ಭಾಗ ಏನಿದೆ ಅದಕ್ಕೆ ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಂಡ್ ದಿಸ್ ಇಸ್ ಕಾಲ್ಡ್ ಸದರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ನಾರ್ತ್ ಅಂಡ್ ಸೌತ್ ಇದು ಗೊತ್ತಾಗುತ್ತೆ ಅನ್ಕೊಂತೀನಿ. ಇವಾಗ ನೋಡಿ, ಭೂಮಿ ಇಲ್ಲಿರ್ಬೇಕಾದ್ರೆ ಇದು ಫೇಸ್ 1 ಅಂತ ಅನ್ಕೊಳ್ಳಿ, ಅಥವಾ ಭೂಮಿ ಇಲ್ಲಿರ್ಬೇಕಾದ್ರೆ ಏನಾಗುತ್ತೆ ನೋಡಿ, ನಿಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ ಏನಿದೆ ಸೂರ್ಯನ ಕಿರಣಗಳಿಂದ ದೂರವಾಗಿದೆ. ಅದಕ್ಕೆ ಇಲ್ಲಿ ಚಳಿಗಾಲ ಇರುತ್ತೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ವಿಂಟರ್ ಅಂತ ಹೇಳ್ತೀವಿ. ಹಾಗೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ನಿಮ್ಮ ಸಮರ್ ಇರುತ್ತೆ ಇಲ್ಲಿ. ಓಕೆ, ಯಾಕೆ ಅಂತಂದ್ರೆ ನೋಡಿ, ಸದರ್ನ್ ಹೆಮಿಸ್ಫಿಯರ್ ಏನಿದೆ ಅದು ಭೂಮಿಯ ಸೂರ್ಯನ ಕಿರಣಗಳಿಗೆ ಡೈರೆಕ್ಟ್ ಆಗಿ ಬೀಳುತ್ತೆ, ಅಥವಾ ಇಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬೀಳುತ್ತೆ, ಅಥವಾ ಸೂರ್ಯನ ಕಿರಣಗಳಿಗೆ ಅದು ತುಂಬಾ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಹಾಗೆ ಈ ಪೊಸಿಷನ್ ಅಲ್ಲಿ ಇರ್ಬೇಕಾದ್ರೆ ನೋಡಿ, ನಾರ್ದರ್ನ್ ಹೆಮಿಸ್ಫಿಯರ್ ಸೂರ್ಯನ್ಗೆ ತುಂಬಾ ಹತ್ತಿರವಾಗಿದೆ. ಅವಾಗ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಸಮರ್ ಆಗಿರುತ್ತೆ, ಆಮೇಲೆ ಇಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಇಲ್ಲಿ ವಿಂಟರ್ ಆಗಿರುತ್ತೆ. ನೋಡಿ, ದಿಸ್ ಈಸ್ ಬೇಸಿಕಲಿ ಇನ್ ದ ಮಂತ್ ಆಫ್ ಡಿಸೆಂಬರ್ ಅಂಡ್ ದಿಸ್ ಈಸ್ ಬೇಸಿಕಲಿ ಇನ್ ದ ಮಂತ್ ಆಫ್ ವಾಟ್, ಜುಲೈ. ಓಕೆ, ನಾನು ಹಿಂಗೆ ನಿಮಗೆ ರಫ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ನೀವು ಇದಕ್ಕೆ ನಾವು ಸಮರ್ ಸಾಲಿಸ್ಟೈಸ್, ವಿಂಟರ್ ಸಾಲಿಸ್ಟೈಸ್ ಅಂತ ಕೂಡ ನಾವು ಹೇಳ್ತೀವಿ. ಇವಾಗ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಸೊ ನೋಡಿ, ಈ ಟೈಮಲ್ಲಿ ಯಾವಾಗ ಅಂತಂದ್ರೆ ಈ ಟೈಮಲ್ಲಿ ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಚಳಿಗಾಲ ಇರುತ್ತೆ, ಅಥವಾ ವಿಂಟರ್ ಅಂತ ಹೇಳ್ತೀವಿ ನಾವು. ವಿಂಟರ್ ಅಥವಾ ಮನ್ಸೂನ್, ನೀವೇನ್ ಆ ಥರ ಎಲ್ಲ ತಿಳ್ಕೊಬಹುದು. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ದಿವಸ ಏನಾಗುತ್ತೆ, ತುಂಬಾ ಕಡಿಮೆ ದಿವಸ ಅಂದ್ರೆ ಡೇ ಟೈಮ್ ಅಂತಂದ್ರೆ ದಿನದ ಹೊತ್ತೇನಿದೆ ಅದು ಕಡಿಮೆ ಆಗುವಂತ ಒಂದು ಪಾಸಿಬಿಲಿಟಿ ಇದೆ. ಓಕೆ, ಈ ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತುವ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಸಲ ಏನಾಗುತ್ತೆ, ನಮ್ಮ ಭೂಮಿಯ ಮೇಲೆ ಇರುವಂತ ಬೆಳಕು ಅಂದ್ರೆ ದಿನದ ಕಾಲ ಮತ್ತೆ ರಾತ್ರಿಯ ಕಾಲ ಒಂದ್ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಇದಕ್ಕೆ ನಾವು ಈಕ್ವಿನಾಕ್ಸ್ ಅಂತ ಹೇಳ್ತೀವಿ. ಈಕ್ವಿನಾಕ್ಸ್ ಅಂತಂದ್ರೆ ಇಲ್ಲಿ 12 ಗಂಟೆ ದಿನ ಆದ್ರೆ ಇನ್ನೇ 12 ಗಂಟೆ ಏನಾಗಿರುತ್ತೆ, ಕತ್ಲಾಗಿರುತ್ತೆ. ಓಕೆ, ಹಾಗೆ ನೀವು ಅಂಟಾರ್ಟಿಕಾ ಹೋದ್ರೆ ಅಥವಾ ಆರ್ಟಿಕ್ ಹೋದ್ರೆ ಅಲ್ಲಿ 6 ತಿಂಗಳ ಕಾಲ ಸಮರ್ ಆಗಿರುತ್ತೆ, ಅಂದ್ರೆ 6 ತಿಂಗಳ ಕಾಲ ಪೂರ್ತಿ ದಿನ ಇರುತ್ತೆ, ಇನ್ನು 6 ತಿಂಗಳ ಕಾಲ ಪೂರ್ತಿ ರಾತ್ರಿ ಆಗಿರುತ್ತೆ. ಇದು ಯಾಕಪ್ಪ ಹೀಗಾಗತ್ತಪ್ಪ ಅಂತಂದ್ರೆ ನಮ್ಮ ಭೂಮಿ ಒಂದು ಅದು ಸೀದಾ ಸುತ್ತಾ ಇಲ್ಲ, ಇನ್ನೊಂದು ಅದು ಸೂರ್ಯನ ಸುತ್ತ ಸುತ್ತುತ್ತಾ ಇರೋ ಒಂದು ಪ್ಯಾಟರ್ನ್ ಏನಿದೆ ಅಥವಾ ಒಂದು ಪ್ರಮಾಣ ಏನಿದೆ ಅದು ಬೇರೆ ಬೇರೆ ತರ ಇದೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ಭೂಮಿಯ ಮೇಲೆ ಸೀಸನ್ಸ್ ಇದೆ, ಮತ್ತೆ ರಾತ್ರಿ ಕತ್ಲು ಇದೆ, ಈ ಎಲ್ಲವೂ ಇದೆ. ಸೊ ಈ ಒಂದು ಕನ್ಸೆಪ್ಟ್ ಮೇಲೆ ಈ ಈ ತಿಂಗಳಿರುವಂತ ಅಥವಾ ಈ ಕರೆಂಟ್ ಅಫೇರ್ಸ್ ನಾವು ನೋಡ್ಬೇಕಾಗತ್ತೆ. ಯಾವ್ದಪ್ಪ ಅಂತಂದ್ರೆ ನೋಡಿ, ಜುಲೈ 9ನೇ ತಾರೀಕು ಭೂಮಿಯ ಇತಿಹಾಸದ ದಾಖಲೆಯಲ್ಲಿ ಅತ್ಯಂತ ಕಡಿಮೆ ದಿನಗಳಲ್ಲಿ ಒಂದಾಗಿದೆ. ಸೊ ಕೀ ಇವೆಂಟ್ಸ್ ಯಾವ್ದಪ್ಪ ಅಂತಂದ್ರೆ ನೋಡಿ, ಜುಲೈ 9ನೇ ತಾರೀಕು ಅರ್ತ್ ಕಂಪ್ಲೀಟೆಡ್ ಫುಲ್ ರೊಟೇಷನ್ ಅಬೌಟ್ 1.3 to 1.6 milliseconds ಫಾಸ್ಟರ್ ದೆನ್ ದ ಸ್ಟ್ಯಾಂಡರ್ಡ್ 24-hour ಡೇ. ಅಂತಂದ್ರೆ ಪ್ರಮುಖ ಘಟನೆ ಏನಾಗಿದೆ ಅಂತಂದ್ರೆ ನೋಡಿ, ಜುಲೈ 9/2025 ಭೂಮಿಯ ಮೇಲೆ ಅದು ಏನ್ ಮಾಡತ್ತಪ್ಪ ಅಂತಂದ್ರೆ ಭೂಮಿಯು ಅದು ಅದು ನಮ್ಮ ಸೂರ್ಯನ ಸುತ್ತ ಸುತ್ತುವಂತ ಏನಿದೆ ಅದು ಗಂಟೆಗಳು 24 ಗಂಟೆಗಳಾಗುತ್ತೆ. ಅದಕ್ಕಿಂತ ಏನಾಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಂದ್ರೆ 1.3 ರಿಂದ 1.6 ಮಿಲಿಯನ್ ಸೆಕೆಂಡ್ಸ್ ವೇಗವಾಗಿ ಪೂರ್ಣವನ್ನ ಗೊಳಿಸಿದೆ. ಸೊ ಹೀಗೆ ಪೂರ್ಣವನ್ನ ಗೊಳಿಸಿರೋದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಜುಲೈ 9ರಂದು ಡೇ ಟೈಮ್ ಇದೆ ಅದು ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಅತ್ಯಂತ ಕಡಿಮೆ ದಿನಗಳಲ್ಲಿ ಒಂದಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು, ಯಾಕೆಂದ್ರೆ ಅದು ವೇಗವಾಗಿ ಸುತ್ತಾ ಇದೆ. ಓಕೆ, ವೇಗವಾಗಿ ಸುತ್ತೋದ್ರಿಂದ ಅದು ಸೂರ್ಯನ ಮುಂದೆ ಇರುವಂತಷ್ಟು ಕಾಲ ಏನಿದೆ ಅದು ಕಡಿಮೆ ಆಗಿದೆ. ಆ ಸೂರ್ಯನ ಮುಂದೆ ಇರುವಂತ ಕಾಲ ಕಡಿಮೆ ಆಗಿರೋದ್ರಿಂದ ಅಲ್ಲಿಯ ದಿನ ಏನಿದೆ, ದಿನ ಎಷ್ಟು ಗಂಟೆ ಆಗಿರ್ಬೇಕಾಗಿತ್ತು ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ. ಇದನ್ನ ಯಾರು ರೆಕಾರ್ಡ್ ಮಾಡಿದ್ದಾರೆ ನೋಡಿ, ಅಕಾರ್ಡಿಂಗ್ ಟು ಅಂತಾರಾಷ್ಟ್ರೀಯ ಭೂ ತಿರುವಿಕೆ ಮತ್ತು ಉಲ್ಲೇಖ ವ್ಯವಸ್ಥೆಗಳ ಸೇವೆಗಳು ಅಂತ ನಾವಿಲ್ಲಿ ಹೇಳ್ತೀವಿ ನೋಡಿ, ಇಂಟರ್ನ್ಯಾಷನಲ್ ಅರ್ತ್ ರೊಟೇಷನ್ ಅಂಡ್ ರೆಫರೆನ್ಸ್ ಸಿಸ್ಟಮ್ ಸರ್ವಿಸಸ್. ಓಕೆ, ಇವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಒಂದು ದಾಖಲೆ ಅಥವಾ ಈ ಒಂದು ದಶಾಂಕವನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ, ಈ ಒಂದು ಡೇಟಾನ ನಮ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಸೊ ಯಾಕೆ ಈ ತರ ಆಗಿದೆ ನೋಡಿ, ಯಾವ ಕಾರಣಗಳಿಂದ ನೋಡಿ, ಚಂದ್ರನ ಸ್ಥಾನ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಭೂಮಿಯ ಮೇಲೆ ಏನಕ್ಕೆ ಇರ್ತೀವಿ ಅಂತಂದ್ರೆ ನಾವು ಭೂಮಿಯ ಮೇಲೆ ಇರೋಕೆ ಒಂದು ಕಾರಣ ಏನಂತಂದ್ರೆ ಗುರುತ್ವಾಕರ್ಷಣೆ. ಇಂಗ್ಲಿಷ್ ಅಲ್ಲಿ ನಾವು ಇದಕ್ಕೆ ಗ್ರಾವಿಟೇಷನಲ್ ಪುಲ್ ಅಂತ ಹೇಳ್ತೀವಿ ನೋಡಿ. ಚಂದ್ರನ ಸ್ಥಾನ ಏನಿದೆ ಅದು ಅದರಲ್ಲಿ ಮೊದಲನೇದು ಬರೋದೇನಪ್ಪ ಅಂತಂದ್ರೆ ಗುರುತ್ವಾಕರ್ಷಣೆ ಅಂತ ಹೇಳ್ತೀವಿ. ಗುರುತ್ವಾಕರ್ಷಣೆ ಎಳಕೆ, ಚಂದ್ರನ ಗುರುತ್ವಾಕರ್ಷಣೆ ಆಯ್ತು ಅಥವಾ ಭೂಮಿಯ ತಿರುವಿಕೆ ಮೇಲೆ ಪರಿಣಾಮ ಬೀರುವುದು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಓಕೆ, ಈ ತರ ಬೀಳೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಸಮುದ್ರದಲ್ಲಿ ಕೂಡ ಅಲೆಗಳು ನೋಡಿ, ಉಬ್ಬರಿವಿಕೆ ಇದೆಲ್ಲ ಆಗ್ತಾ ಇದೆ, ಶಕ್ತಿಗಳೇ ಆಗುತ್ತೆ, ಇದೆಲ್ಲವೂ ಏನಾಗ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಇದ್ರ ಬಗ್ಗೆ.
ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ ನಾನು. ನೀವೆಲ್ಲರೂ ಇದನ್ನ 9th ಸ್ಟ್ಯಾಂಡರ್ಡ್ ಸೈನ್ಸ್ ಅಥವಾ 10th ಸ್ಟ್ಯಾಂಡರ್ಡ್ ಸೈನ್ಸ್ ಅಲ್ಲೂ ಕಲ್ತಿದ್ದೀರಾ. ನಿಮ್ಮೆಲ್ಲರಿಗೂ ಗೊತ್ತಿದೆ ನ್ಯೂಟನ್ ಅವರು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ, ಅದ್ರ ಬಗ್ಗೆ ಒಂದು ಲಾ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಈ ತರ ಏನಾಗತ್ತಪ್ಪ ಅಂತಂದ್ರೆ ನೋಡಿ, ಚಂದ್ರನಿಂದ ಉಂಟಾಗುವಂತ ಗ್ರಾವಿಟೇಷನಲ್ ಅಥವಾ ಗುರುತ್ವಾಕರ್ಷಣೆ ಎಳೆತ ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಭೂಮಿಯ ಯಾವ ತರ ತಿರುಗ್ತಾ ಇದೆ, ಆ ತಿರುವಿಗೆ ಕೂಡ ಏನಾಗುತ್ತೆ, ಒಂದ್ ಸ್ವಲ್ಪ ಮೇಲೆ ಹೆಚ್ಚೆ ಕಡಿಮೆ ಆಗುವಂತ ಒಂದು ಸಾಧ್ಯತೆ ಇದೆ. ಇದು ಒಂದು ಮೊದಲನೆಯ ರೀಸನ್ ಅಂತ ನಾನಿಲ್ಲಿ ಹೇಳ್ಬೋದು. ಅದಷ್ಟೇ ಅಲ್ಲದೆ ಜುಲೈ 9, 2025 ಏನಾಗಿದೆ ಅದನ್ನ ನೋಡಿ. ದ ಮೂನ್ ವಾಸ್ ಫರ್ದರ್ ಫ್ರಮ್ ದ ಅರ್ತ್ ಇಕ್ವೇಟರ್ ಅಂತಂದ್ರೆ ನೋಡಿ, ಯಾವಾಗೂ ಏನಾಗುತ್ತೆ, ಸೂರ್ಯ, ಚಂದ್ರ ಮತ್ತೆ ನಿಮ್ಮ ಭೂಮಿಯ ಹೇಗಿದೆ ಅದು ಎರಡು ಜೊತೆಗೆ ಹೋಗ್ತಾ ಇರುತ್ತೆ ಅಂತ ಹೇಳಿ, ಅಥವಾ ಜೊತೆಗೆ ಅವು ತಿರುಗ್ತಾ ಇದೆ ಅಂತ ಹೇಳಿ. ಆದ್ರೆ ನಿಮ್ಮ ಚಂದ್ರ ಏನಿದೆ ಅದು ಒಂದ್ ಸ್ವಲ್ಪ ಜಾಸ್ತಿ ಮುಂದೆ ಹೋಗಿತ್ತು. ಎದ್ರಕ್ಕಿಂತ ಮುಂದೆ ಹೋಗಿತ್ತಪ್ಪ ಅಂತಂದ್ರೆ ನಿಮ್ಮ ಭೂಮಿಯ ಸಮಭಾಜಕ ವೃತ್ತ ಏನಿದೆ ಅದಕ್ಕಿಂತ ಒಂದ್ ಸ್ವಲ್ಪ ಮುಂದೆ ನಿಮ್ಮ ಚಂದ್ರ ಹೋಗಿತ್ತು. ಅದಕ್ಕೆ ಏನಾಗಿದೆ ಅಂತಂದ್ರೆ ವಿಚ್ ರೆಡ್ಯೂಸ್ಡ್ ಇಟ್ಸ್ ಸ್ಲೋಯಿಂಗ್ ಎಫೆಕ್ಟ್ ಆನ್ ದ ಅರ್ತ್ ರೊಟೇಷನ್ ಅಂತಂದ್ರೆ, ಅದರಿಂದ ಏನಾಗಿದೆ ಅಂತಂದ್ರೆ ನಿಮ್ಮ ನೋಡಿ, ನಿಮ್ಗೆ ಗೊತ್ತಿರ್ಬೇಕು ಅಂತಂದ್ರೆ ಇವಾಗ ನಿಮ್ಮ ಭೂಮಿ ಸೂರ್ಯನ ಸುತ್ತಬೇಕು ಅಂತಂದ್ರೆ ಸೂರ್ಯನ ಗುರುತ್ವಾಕರ್ಷಣೆ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ಎರಡೂ ಬೇಕಾಗುತ್ತೆ. ಇವಾಗ ಚಂದ್ರ ಏನಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಮುಂದೆ ಹೋಗಿರೋದ್ರಿಂದ ನಿಮ್ಮ ಭೂಮಿಯ ಮೇಲೆ ಚಂದ್ರನ ಗುರುತ್ವಾಕರ್ಷಣೆಯ ಶಕ್ತಿ ಏನಿದೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಆತರ ಕಡಿಮೆ ಆಗಿರೋದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ನಿಮ್ಮ ಭೂಮಿಯ ಸುತ್ತುವಿಕೆ ಕೂಡ ಏನಾಗಿದೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗಿದೆ. ರಿಸಲ್ಟಿಂಗ್ ಅರ್ತ್ ಸ್ಪನ್ ಸ್ಲೈಟ್ಲಿ ಫಾಸ್ಟರ್. ಈ ತರ ಆಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ನೀವು ನಿಮ್ಮ ಭೂಮಿ ಏನಿದೆ ಅದು ಸುತ್ತುವಿಕೆ ಕಡಿಮೆ ಆಗಿರೋದ್ರಿಂದ ಅದು ಭೂಮಿಯ ಸುತ್ತ ಅಂದ್ರೆ ತಿರುಗುವಿಕೆ ಕಡಿಮೆ ಆಗಿರೋದ್ರಿಂದ ಅದು ನಿಮ್ಮ ಸೂರ್ಯನ ಸುತ್ತುವುದು ಜಾಸ್ತಿ ಆಗಿದೆ. ಸೊ ಈ ತರ ಎಲ್ಲ ಆಗಿ ಏನಾಗಿದೆ ಅಂತಂದ್ರೆ ನಿಮ್ಮ ಭೂಮಿ ಸೂರ್ಯನ ಸುತ್ತುವ ವೇಗ ಜಾಸ್ತಿ ಆಗಿದೆ. ಅದು ಅಲ್ಲೇ ನಿಂತಲ್ಲೇ ಏನು ತಿರುಗುತ್ತೆ ನೋಡಿ. ರೊಟೇಷನ್ ಅಂದ್ರೆ ತಿರುಗೋದು. ಒಂದೇ ನಿಮಗೆ ಬುಗುರಿ ಹೇಗೆ ಆಡುತ್ತಲ್ಲ ಒಂದೇ ಕಡೆಗೆ ಹೇಗೆ ತಿರುಗುತ್ತೆ, ಆ ತರ ಭೂಮಿ ತಿರುಗುತ್ತೆ. ಆಮೇಲೆ ಭೂಮಿ ಸುತ್ತುತ್ತೆ ಕೂಡ ಸೂರ್ಯನ ಸುತ್ತ. ಸೊ ಇಲ್ಲಿ ನೋಡಿ, ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಅಥವಾ ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ನಿಮ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಬೇಸಿಕ್. ಇದ್ರ ಮೇಲೆ ಕ್ವಶನ್ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಇವಾಗ ನೋಡಿ ಏನಾಗುತ್ತೆ, ಇದು ನಿಮ್ಮ ಸೂರ್ಯ, ಆಮೇಲೆ ಸೂರ್ಯನ ಸುತ್ತ ಯಾರು ಸುತ್ತಾ ಇದ್ದಾರೆ, ನಿಮ್ಮ ಭೂಮಿ. ಆಮೇಲೆ ಭೂಮಿಯ ಸುತ್ತ ಯಾರು ಸುತ್ತಾ ಇದ್ದಾರೆ ಅಂದ್ರೆ ನಿಮ್ಮ ಚಂದ್ರ. ಓಕೆ, ಇವಾಗ ನಿಮ್ ಭೂಮಿ ಏನಾಗುತ್ತಪ್ಪ ಅಂತಂದ್ರೆ ಅದು ರೊಟೇಟ್ ಮಾಡುತ್ತೆ, ಅಂದ್ರೆ ತಿರುಗುತ್ತೆ ಅಂತ ಹೇಳಿ. ನಿಮ್ಮ ಬುಗುರಿ ಹೇಗೆ ತಿರುಗುತ್ತೋ ಹಾಗೆ ತಿರುಗುತ್ತೆ. ಹಾಗೆ ಈ ಭೂಮಿ ತಿರುಗೋದ್ರ ಜೊತೆಗೆ ಸೂರ್ಯನ ಸುತ್ತೋದು ಮಾಡುತ್ತೆ. ಓಕೆ, ಇವಾಗ ಏನಾಗಿದೆ ಅಂತಂದ್ರೆ ಇದರ ರೊಟೇಷನ್ ಏನಿದೆ ಅಂದ್ರೆ ತಿರುಗೋದೇನಿದೆ ಅದು ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ನಿಮ್ಮ ಚಂದ್ರ ಏನಿದೆ ಅದೊಂದು ಸ್ವಲ್ಪ ಮುಂದೆ ಹೋಗಿದೆ. ಚಂದ್ರ ಒಂದ್ ಸ್ವಲ್ಪ ಜಾಸ್ತಿ ವೇಗವಾಗಿ ಮುಂದೆ ಹೋಗಿರೋದ್ರಿಂದ ನಿಮ್ಮ ಭೂಮಿ ಅಥವಾ ನಮ್ಮ ಭೂಮಿ ಏನಿದೆ ಅದು ತಿರುಗೋದು ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಇದರ ವೇಗ ಏನಿದೆ, ರೊಟೇಟ್ ರೆಡ್ಯೂಸ್ ಅಥವಾ ಸ್ಪೀಡ್ ಏನಾಗಿದೆ, ಇದರ ಸ್ಪೀಡ್ ಅಥವಾ ಇದರ ವೇಗ ಏನಾಗಿದೆ, ಕಡಿಮೆ ಆಗಿದೆ. ಇದು ಸುತ್ತೋ ಸ್ಪೀಡ್ ಕಡಿಮೆ ಆಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ನಿಮ್ಮ ಭೂಮಿ ಏನಾಗಿದೆ ಇದು ಜಾಸ್ತಿ ತಿರುಗೋದು ಕಡಿಮೆ ಆಗಿರೋದ್ರಿಂದ ಜಾಸ್ತಿ ವೇಗವಾಗಿ ಸೂರ್ಯನ ಸುತ್ತಿದೆ ಅಂತಂದ್ರೆ ರೆವಲ್ಯೂಷನ್ ಅಂತ ಹೇಳ್ತೀವಿ. ರೆವಲ್ಯೂಷನ್ಗೆ ಅರೌಂಡ್ ದ ಸನ್ ಅಂತಂದ್ರೆ ನಿಮ್ಮ ಸೂರ್ಯನ ಸುತ್ತುವಂತ ವೇಗ ಏನಾಗಿದೆ ಅದು ಜಾಸ್ತಿ ಆಗಿದೆ. ತಿರುಗೋದು ಕಡಿಮೆ ಆಗಿದೆ, ಹಾಗಾಗಿ ಸುತ್ತೋದು ಜಾಸ್ತಿ ಆಗಿದೆ. ಸೊ ಈ ಒಂದು ಪ್ರಕ್ರಿಯೆಯಿಂದ ಏನಾಗಿದೆ ಅಂತಂದ್ರೆ 9ನೇ ತಾರೀಕು ಜುಲೈ ರಂದು ನಿಮ್ಮ ದಿನದ ಅವಧಿ ಏನಿದೆ ಅದು ಕಡಿಮೆ ಆಗಿದೆ. Right? So basically what has happened here is, in this situation what you have to understand here is on 9th July what has happened here is Earth has rotated around the about 1.3 milliseconds faster than the standard day time. Okay, according to the International Earth's Rotation and Reference System. Okay, so why this has happened here is because of the Earth and the moon's gravitational pull. So here what you have to understand is the moon was farther than the Earth's equator, which reduces its slowing effect on the Earth's rotation. So Earth was not able to rotate faster. Okay, so hence what has happened is Earth has spun slightly faster. So ಅದೇನಾಗಿದೆಪ್ಪ ಅಂತಂದ್ರೆ ನೋಡಿ, ಭೂಮಿ ತುಂಬಾ ಜಾಸ್ತಿ ಚಂದ್ರ ಮುಂದೆ ಹೋಗಿರೋದ್ರಿಂದ ಭೂಮಿ ಕೂಡ ಆ ಸ್ಪೀಡ್ ಅನ್ನ ಹಿಡ್ಕೊಳ್ಳೋಕೆ ಹೋಗಿ ಅದು ತಿರುಗೋದು ಕಡಿಮೆ ಆಗಿರೋದ್ರಿಂದ ಅದು ಅಲ್ಲೇ ಏನು ಸುತ್ತುತ್ತಾ ಇದೆ ಅದು ಜಾಸ್ತಿ ಆಗಿದೆ ಅಂತ. ನಿಮ್ಮ ಅರ್ತ್ ರೊಟೇಷನ್ ಏನಾಗಿದೆ ಅದು ಸ್ಲೋ ಆಗಿದೆ, ಅಲ್ಲೇ ಅದು ತಿರುಗೋದೇನಾಗಿದೆ ಅದು ಜಾಸ್ತಿ ಆಗಿದೆ. ಅದಕ್ಕೆ ತಿರುಗೋದ್ರಿಂದ ಜಾಸ್ತಿ ಆಗಿರೋದ್ರಿಂದ ಏನಾಗಿದೆ, ನಿಮ್ಮ ದಿನದ ಅವಧಿ ಕಡಿಮೆ ಆಗಿದೆ. ಸೊ ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದು ಮೇಜರ್ ರೀಸನ್ ಅಂತ ಹೇಳ್ಬೋದು ಯಾಕೆ ಇದು ಸ್ಪೀಡ್ ಕಡಿಮೆ ಆಗಿದೆ ಅಂತ ನಾನಿಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ.
ಈಗ ನಾನು ಇದನ್ನ ಕನ್ನಡದಲ್ಲಿ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಈಗ ಹೇಗಾಗುತ್ತೆ ಅಂದ್ರೆ, ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೆ, ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ, ಇದು ಟಾಪಿಕ್ ನಾನು ಮಾಡಿನೂ ಕೂಡ ವೇಸ್ಟು. ಇದನ್ನ ನಾನು ಸ್ವಲ್ಪ ನಿಮಗೆ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಿಮ್ಮ ಸೂರ್ಯ. ಓಕೆ, ಸೂರ್ಯನ ಸುತ್ತ ಸುತ್ತೋದು ನಿಮ್ಮ ಭೂಮಿ. ಈಗ ಎರಡು ಕಾನ್ಸೆಪ್ಟ್ ಇದೆ, ನಾನು ಇಂಗ್ಲಿಷಲ್ಲೂ ಬರಿತೀನಿ, ಅದನ್ನ ಕನ್ನಡದಲ್ಲೂ ಬರಿತೀನಿ, ನಿಮಗೆ ಎರಡು ಗೊತ್ತಾಗಬೇಕು. ಒಂದಕ್ಕೆ ನಾವು ರೊಟೇಷನ್ ಅಂತ ಹೇಳ್ತೀವಿ. ರೊಟೇಷನ್ ಅಂತಂದ್ರೆ ತಿರುಗುವಿಕೆ. ಅಂದ್ರೆ ನಿಮ್ಮ ಹೇಗೆ ಬುಗುರಿ ಹೇಗೆ ತಿರುಗುತ್ತೆ ಒಂದೇ ಕಡೆಗೆ, ಅಂದ್ರೆ ಒಂದೇ ಇದರ ಮೇಲೆ ಅದು ತಿರುಗುತ್ತೆ ಅಲ್ವಾ, ಆಕ್ಸಿಸ್ ಮೇಲೆ ತಿರುಗುತ್ತೆ. ಹಾಗೆ ನಮ್ಮ ಭೂಮಿ ಕೂಡ ಏನಾಗುತ್ತಪ್ಪ ಅಂತಂದ್ರೆ ತಿರುಗುತ್ತೆ. ಇದು ನಿಮ್ಮ ರೊಟೇಷನ್ ಆಯ್ತು. ಇದಷ್ಟೇ ಅಲ್ಲದೆ ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಸೂರ್ಯ ನಮ್ಮ ಭೂಮಿ ಏನಿದೆ ಅದು ಇನ್ನೊಂದೇನಿದೆ, ಸುತ್ತುವುದು. ಓಕೆ, ಸುತ್ತುವಿಕೆ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ರೆವಲ್ಯೂಷನ್. ನೋಡಿ, ಹಿಸ್ಟ್ರಿಯಲ್ಲಿ ರೆವಲ್ಯೂಷನ್ ಅಂದ್ರೆ ಕ್ರಾಂತಿ. ಓಕೆ, ಆದ್ರೆ ನಮ್ಮ ಜಾಗ್ರಫಿಯಲ್ಲಿ ರೆವಲ್ಯೂಷನ್ ಅಂತಂದ್ರೆ ರಿವಾಲ್ವ್ ಅರೌಂಡ್. ರಿವಾಲ್ವ್ ಅಂತ ಕೂಡ ನಾವು ಹೇಳ್ತೀವಿ. ರಿವಾಲ್ವ್ ಅಂದ್ರೆ ಸುತ್ತೋದು ಅಥವಾ ಸುತ್ತು ಅಂತ ಹೇಳ್ತೀವಿ. ಓಕೆ, ಇವಾಗ ನೋಡಿ ಏನಾಗತ್ತಪ್ಪ ಅಂತಂದ್ರೆ, ಎರಡು ಟಾಪಿಕ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಚಂದ್ರ. ಚಂದ್ರ ಏನ್ ಮಾಡಿದೆ ಅಂತಂದ್ರೆ, ಚಂದ್ರ ಒಂದ್ ಸ್ವಲ್ಪ ವೇಗವಾಗಿ ಹೋಗ್ತಾ ಇದೆ. ವೇಗವಾಗಿ ಹೋಗ್ತಾ ಇರೋದ್ರಿಂದ ಓಕೆ, ಈ ಸುತ್ತುವುದು ಏನಿದೆ ಅದು ಕಡಿಮೆ ಆಗಿದೆ. ನಾನು ಐ ಥಿಂಕ್ ಉಲ್ಟಾ ಹೇಳಿದೆ ಅನ್ಸುತ್ತೆ. ಸುತ್ತೋದು ಏನಿದೆ ಆಗಿದ್ದು ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಸುತ್ತೋದು ಕಡಿಮೆ ಆಗಿರೋದ್ರಿಂದ ಅಂತಂದ್ರೆ ಅದು ತುಂಬಾ ಮುಂದೆ, ಅಂದ್ರೆ ಮುಂದೆ ಹೋಗ್ತಾ ಇಲ್ಲ, ಅದು ಜಾಸ್ತಿ ವೇಗವಾಗಿ ಮುಂದೆ ಹೋಗ್ತಾ ಇಲ್ಲ. ಅದು ಮುಂದೆ ಇಲ್ಲಿ ವೇಗವಾಗಿ ಹೋಗ್ತಾ ಇರೋದ್ರಿಂದ ಅಲ್ಲೇ ನಿಂತಲ್ಲೇ ಅದೇನಾಗ್ತಾ ಇದೆ ಅಂದ್ರೆ ಅದರ ತಿರುಗುವಿಕೆ ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ ನೋಡಿ, 1.3 ಮಿಲಿಯನ್ ಟು 1.6 ಮಿಲಿಯನ್ ಸೆಕೆಂಡ್ಸ್ ಅದೇನಾಗಿದೆ, ಜಾಸ್ತಿ ತಿರುಗಿದೆ. ಅಂತಂದ್ರೆ ತಿರುಗುವಿಕೆ ಎಷ್ಟು ಜಾಸ್ತಿ ಆಗಿದೆ, 1.3 ಟು 1.6 ತಿರುಗುವಿಕೆ, ಅಥವಾ ಅಷ್ಟು ಮಿಲಿ ಸೆಕೆಂಡ್ಸ್ ಅದು ಜಾಸ್ತಿ ತಿರುಗಿದೆ 24 ಗಂಟೆಗಳಿಂದ ಹೆಚ್ಚಾಗಿ. ಅಥವಾ ನಮ್ಮ ಹತ್ರ 24 ಗಂಟೆ ಇದೆ, ಹೌದಾ? ಅಂದ್ರೆ ಒಂದು ಸುತ್ತ ಒಂದು ಸಲ ಅದು ತಿರುಗಿದ್ರೆ ಆ ತಿರುಗುವಿನಲ್ಲಿ ಎಷ್ಟಿರುತ್ತೆ ಅಂದ್ರೆ 24 ಗಂಟೆ ಇರುತ್ತೆ. ಆ ಪ್ರಕಾರ ನಮ್ಮ ಟೈಮ್ ಕೂಡ ಇರುತ್ತೆ. ಓಕೆ, ಸಮಯ ಕೂಡ ಇರುತ್ತೆ. ಆದ್ರೆ ಅವತ್ತೇನಾಗಿದೆ ಅಂದ್ರೆ 9ನೇ ತಾರೀಕು ಏನಾಗಿದೆ, ಒಂದ್ ಸ್ವಲ್ಪ ಜಾಸ್ತಿ ವೇಗವಾಗಿ ತಿರುಗಿದೆ. ನಮ್ಮ ಭೂಮಿ ಜಾಸ್ತಿ ವೇಗವಾಗಿ ತಿರುಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ನಮ್ಮ ದಿನದ ಅವಧಿ ಕಡಿಮೆ ಆಗಿದೆ. ಈ ದಿನದ ಅವಧಿ ಕಡಿಮೆ ಆಗೋದಕ್ಕೆ ನಮ್ಮ ತಿರುಗುವಿಕೆ ಮತ್ತು ನಮ್ಮ ಸುತ್ತುವಿಕೆ ಎರಡು ಇಂಪಾರ್ಟೆಂಟ್ ಆಗಿದೆ. ಯಾಕೆಂತಂದ್ರೆ ಸುತ್ತುವಿಕೆ ಇಲ್ಲಿ ವೇಗ ಏನಾಗಿದೆ, ಕಡಿಮೆ ಆಗಿದೆ, ರೆಡ್ಯೂಸ್ ಆಗಿದೆ. ಹಾಗಾಗಿ ನಿಮ್ಮ ತಿರುಗುವಿಕೆ ಏನಾಗಿದೆ, ಅದು ಹೆಚ್ಚಾಗಿದೆ, ಹ್ಯಾಸ್ ಇನ್ಕ್ರೀಸ್ಡ್ ಅಂತ ನಾವಿಲ್ಲಿ ಹೇಳಬಹುದು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್ ಹಿಯರ್. ದಿಸ್ ಇಸ್ ಅವರ್ ಸನ್ and earth is rotating and earth is also revolving. The moon has gone a little further. Because the moon has gone a little further, what is happening here is the earth is not able to cover much rotation. Okay, it's not able to cover the revolution, or it is not able to just go much front. So what is happening here is, so what is happening here is it is trying to rotate faster. And the rotation is so much faster that instead of covering it within 24 hours, it is covering it in a lesser time. How much faster it covered? 1.3 million to 1.6 million seconds, it is covered faster. And because it is covered that much faster, the date time that we have has got reduced, right? So this is the technical reason behind this. Okay, so I hope this is clear. ನಿಮಗೆ ಈಗ ಇದು ತುಂಬಾ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ, ರೈಟ್? ನೋಡಿ, ಸೊ ಇದು ನಿಮ್ಮ ಚಂದ್ರನ ಸ್ಥಾನ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಫ್ಯಾಕ್ಟರ್ಸ್, ಅಟ್ಮಾಸ್ಫಿಯರಿಕ್ ವಿಂಡ್, ಅದಷ್ಟೇ ಅಲ್ಲದೆ ನೋಡಿ ಏನಾಗಿದೆ, ಬೇರೆ ಒಂದು ಫ್ಯಾಕ್ಟರ್ಸ್ ಏನಾಗಿರ್ಬೋದು ಅಂತಂದ್ರೆ, ನಮ್ಮ ಹವಾಮಾನದಲ್ಲಿರುವಂತ ಅಥವಾ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿರುವಂತ ಹವಾಗಳು ಕೂಡ, ಅದರಿಂದ ಅಲ್ಲಿರುವಂತ ಗಾಳಿಗಳು ಕೂಡ ಏನ್ ಮಾಡತ್ತಪ್ಪ ಅಂತಂದ್ರೆ ನಿಮ್ಮ ಈ ಒಂದು ಭೂಮಿಯ ಸುತ್ತುವಿಕೆ ಅದನ್ನ ಒಂದ್ ಸ್ವಲ್ಪ ಬೇರೆ ಮಾಡುವುದು ಅಥವಾ ಒಂದ್ ಸ್ವಲ್ಪ ಮೇಲೆ ಕೆಳಗೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಅದಷ್ಟೇ ಅಲ್ಲದೆ ನೋಡಿ, ನಿಮ್ಮ ಭೂಮಿಯ ಒಳಗಡೆ ಇರುವಂತ ಮೂವ್ಮೆಂಟ್ ಕೂಡ, ಅಲ್ಲಿ ನಮ್ಮ ಭೂಮಿಯ ಒಳಗಡೆ ಏನಿರುತ್ತಪ್ಪ ಅಂತಂದ್ರೆ ತುಂಬಾ ಲಿಕ್ವಿಡ್ ಇರುತ್ತೆ, ಅಥವಾ ಔಟರ್ ಕೋರ್ ಅದರಲ್ಲಿ ತುಂಬಾ ಏನಿದೆ ಅಂತಂದ್ರೆ ಲಿಕ್ವಿಡ್ ಅಂಶ ಇದೆ. ಸೊ ಅದು ಕೂಡ ಏನ್ ಮಾಡತ್ತಪ್ಪ ಅಂತಂದ್ರೆ ನಿಮ್ಮ ಅರ್ತ್ ಏನಿದೆ ಅದು ಅಥವಾ ನಮ್ಮ ಭೂಮಿ ಏನಿದೆ ಅದು ತಿರುಗುವಿಕೆನ ಒಂದ್ ಸ್ವಲ್ಪ ಏನ್ ಮಾಡ್ಬೋದು, ಮೇಲೆ ಕೆಳಗೆ ಮಾಡಬಹುದು. ಅದಷ್ಟೇ ಅಲ್ಲದೆ ಗ್ಲೇಷಿಯಲ್ ರೀಬೌಂಡ್ಸ್ ಅಂತಂದ್ರೆ ನಮ್ಮ ಭೂಮಿಯ ಮೇಲೆ ಇರುವಂತ ಐಸ್ ಏನಿದೆ ಅದು ಕೂಡ ಕರಗ್ತಾ ಇದೆ. ಆ ಕರಗೋದ್ರಿಂದ ಅಲ್ಲಿ ಏನಾಗುತ್ತೆ, ಅಲ್ಲಿಯ ಒಂದ್ ಸ್ವಲ್ಪ ನಿಮ್ಮ ವೇಟ್ ಚೇಂಜ್ ಆಗುವಂತ ಪರಿಸ್ಥಿತಿ ಇದೆ. ಆ ವೇಟ್ ಚೇಂಜ್ ಆದ್ರೂ ಕೂಡ ಏನಾಗುತ್ತೆ, ನಿಮ್ಮ ಭೂಮಿ ಸುತ್ತೋದು ಮತ್ತೆ ತಿರುಗೋದು ಎರಡೋದ್ರ ಮೇಲೆ ಏನಾಗುತ್ತೆ, ಎಫೆಕ್ಟ್ ಬೀಳುತ್ತೆ. ಇವೆಲ್ಲವೂ ಬೇರೆ ಬೇರೆ ಫ್ಯಾಕ್ಟರ್ಸ್. ಅದರ ಮೇನ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ನಿಮ್ಮ ಚಂದ್ರನ ಗುರುತ್ವಾಕರ್ಷಣೆಯ ಇಳಿತ ಅಂತ ಹೇಳ್ಬೋದು, ಅಥವಾ ಎಳೆತ ಅಂತ ಹೇಳ್ಬೋದು. ಅಲ್ಲಿಂದ ಏನಾಗಿದೆ ಅಂತಂದ್ರೆ ನಿಮಗೆ ಆವತ್ತಿನ ದಿನ
ಒಂದು ಸ್ವಲ್ಪ ಕಡಿಮೆಯಾಗಿ ಕಾಣಿಸಿದೆ, ಅಥವಾ ಅವತ್ತಿನ ದಿನದ ಅವಧಿ ಕಡಿಮೆ ಆಗಿದೆ. ನೋಡಿ, ಇದು ತುಂಬಾ ಕನ್ಫ್ಯೂಸಿಂಗ್ ಟಾಪಿಕ್ ಅಂತ ಅನ್ಕೊಳಕ್ ಹೋಗ್ಬೇಡಿ, ತುಂಬಾ ಈಸಿ ಆಗಿದೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜೋಗ್ರಫಿ ಇಸ್ ಇಂಪಾರ್ಟೆಂಟ್. ನಿಮ್ಗೆ ಒಂದು ಸ್ವಲ್ಪ ಬೇಸಿಕ್ ಜೋಗ್ರಫಿ ಗೊತ್ತಿದ್ರೂ ಕೂಡ ನಿಮಗೆ ಈ ಟಾಪಿಕ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಬೇರೆ ಟಾಪಿಕ್ಸ್ನ ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.